ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಅನದರ್ ವಿಡಿಯೋ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ನಿಮ್ಗೆಲ್ರಿಗೂ ಟೈಟಲ್ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ. ಸೊ ಇವತ್ತು ಹೊಸದಾಗಿ ತಂದಿರೋ ಝೀಬ್ರಾ ಫಿಂಚು ಮತ್ತು ಇನ್ನೊಂದು ವೈಲ್ಡ್ ಬೆಂಗಾಲಿಯನ್ ಫಿಂಚರ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಫಿಂಚರ್ಸ್ ಮರಿಗಳಿಗೆ ಹೇಗೆ ಹ್ಯಾಂಡ್ ಫೀಡಿಂಗ್ ಮಾಡೋದಂತ ಕೂಡ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ವಿಡಿಯೋನ ಎಂಡ್ ತನಕ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಫ್ರೆಂಡ್ಸ್ ಝೀಬ್ರಾ ಫಿಂಚ್ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಲಾಸ್ಟ್ ವೀಡಿಯೋದಲ್ಲೇ ತೋರಿಸಿದ್ರಲ್ಲ ಬ್ರೋ ಹೊಸ ಫಿಂಚ್ ತಂದಿದ್ದು, ಈ ವಿಡಿಯೋದಲ್ಲಿ ಏನಂತ ನೀವು ಕೇಳ್ಬೋದು. ಸೊ ಲಾಸ್ಟ್ ವೀಡಿಯೋದಲ್ಲಿ ತಂದಿರೋ ಮೇಲ್ ಫಿಂಚು ತುಂಬ ಚಳಿ ಇರೋ ಕಾರಣದಿಂದ ಅದು ಸತ್ತೋಗ್ಬಿಡ್ತು ಫ್ರೆಂಡ್ಸ್. ಸೊ ಅದಕ್ಕಾಗಿ ಹೊಸದೊಂದು ಮೇಲ್ ಫಿಂಚಸ್ ತಂದಿದ್ದೀನಿ. ಲಾಸ್ಟ್ ಟೈಮ್ ಪ್ಯೂರ್ ವೈಟ್ ಇತ್ತು ಫ್ರೆಂಡ್ಸ್, ಅದು ಸತ್ತೋಯ್ತು. ನೆಕ್ಸ್ಟ್ ಈ ಟೈಮು ಈ ಕಲರಿನ ಝೀಬ್ರಾ ಫಿಂಚನ್ನೇ ತಂದಿದ್ದೀನಿ. ಓಕೆನಾ ಫ್ರೆಂಡ್ಸ್? ಸೊ ನೀವು ನೋಡ್ಬೋದು, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಕೂಡ ಪೇರ್ ಆಗಿದೆ ಫ್ರೆಂಡ್ಸ್ ಇವೆರಡು. ನೆಕ್ಸ್ಟ್ ಇದು ಬ್ರೀಡ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಆಗ್ತೀನಿ. ಓಕೆನಾ ಫ್ರೆಂಡ್ಸ್? ಆ್ಯಂಡ್ ವೈಲ್ಡ್ ಫಿಂಚ್ ಏನಕ್ಕೆ ತಂದಿರೋದಂತ ಹೇಳಿದ್ರೆ ಫ್ರೆಂಡ್ಸ್, ಅದ್ರ ರೀಸನ್ ಇಷ್ಟೇ ಫ್ರೆಂಡ್ಸ್. ಅದರದ್ದು ಗೂಡು ಕೆಳಗೆ ಬಿದ್ದು, ಸೊ ಅದಕ್ಕೆ ಫೀಡ್ ಮಾಡೋಕ್ಕೆ ಅಪ್ಪ ಅಮ್ಮನೂ ಬರ್ತಾ ಇರಲಿಲ್ಲ. ಸೊ ಅದು ಸಿಕ್ಕಿದ್ರಿಂದ ನನ್ನ ಕೈಯಲ್ಲಿ ಅದನ್ನ ಹೆಲ್ಪ್ ಮಾಡೋಣ ಅಂತ ಹಿಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಸೊ ಅದಕ್ಕೂ ಕೂಡ ಹೇಗೆ ಫೀಡ್ ಮಾಡೋದು, ವೈಲ್ಡ್ ಫಿಂಚ್ ಆಗಲಿ ಝೀಬ್ರಾ ಫಿಂಚ್ ಆಗಲಿ ಎಲ್ಲದಕ್ಕೂ ಒಂದೇ ರೀತಿ ಫೀಡ್ ಮಾಡೋದು, ಅದು ಕೂಡ ಹೇಗಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲಿ ಕೊನೆಯವರಿಗೆ ಹೇಗೆ ಹ್ಯಾಂಡ್ ಫೀಡ್ ಮಾಡೋದಂತ ಹೇಳಿದ್ದೆ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ಈಗ ಇಷ್ಟು ದೊಡ್ಡ ಆಗಿದೆ ಮರಿ. ಓಕೆನಾ? ಸೊ ಲಾಸ್ಟ್ ಟೈಮ್ ಮಾಡ್ತಾ ತುಂಬ ಚಿಕ್ಕಾಯಿತು, ಈಗ ನೋಡ್ಬೋದು ನೀವು ತುಂಬ ದೊಡ್ಡ ಆಗಿದೆ ಈ ಮರಿ. ಆ್ಯಂಡ್ ನಿಮಗೆ ಝೀಬ್ರಾ ಫಿಂಚನ್ನು ವೈಲ್ಡ್ ಫಿಂಚನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ಇದು ವೈಲ್ಡ್ ಫಿಂಚ್. ಓಕೆನಾ? ಇದಕ್ಕೆ ನಾನೇ ನೆಕ್ಸ್ಟು ರೆಡಿ ಮಾಡಿ ಇದರೊಳಗೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಹೇಗೆ ಹ್ಯಾಂಡ್ ಫೀಡಿಂಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಸೊ ಕೊನೆಯವ್ರಿಗೆ ಮತ್ತು ಇದಕ್ಕೆ ನಾನು ಒಟ್ಟಿಗೆ ಹ್ಯಾಂಡ್ ಫೀಡಿಂಗ್ ಮಾಡ್ತೀನಿ, ಎರಡನ್ನೂ ಒಟ್ಟಿಗೆ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಫ್ರೆಂಡ್ಸ್, ಒಂದು 3 ಸಿರಿಂಜ್ 10 ml ಸಿರಿಂಜಲ್ಲಿ 3 ಸಿರಿಂಜ್ ನೀರನ್ನು ಇಟ್ಕೊಂಡು ಅದನ್ನು ಒಂದು ಕುದಿ ಬರೋ ತನಕ ನೀವು ಗ್ಯಾಸ್ ಅಥವಾ ಒಲೆಯಲ್ಲಿ ಕಾಸ್ಕೊಳ್ಬೇಕು. ಯಾಕೆ ಕಾಸ್ಕೊಳ್ಬೇಕು ಅಂದರೆ ಫ್ರೆಂಡ್ಸ್, ಚಿಕ್ಕ ಮರಿಗಳಾಗಿರೋದ್ರಿಂದ ಬೇಗ ವೈರಸ್ ಅಥವಾ ಏನಾದರೂ ಫೀವರ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಕಾಸ್ಕೋಬೇಕು. ನಂತರ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ನಿಮಗೆ ಪೆಟ್ಸ್ ಲೈಫ್ ಅಂತ ಎಲ್ಲ ಬರ್ಡ್ ಶಾಪ್ಗಳಲ್ಲೂ ನಿಮಗೆ ಪೌಡ್ರ್ ಸಿಗುತ್ತೆ, ಅಥವಾ ನೀವು ಆನ್ಲೈನಲ್ಲೂ ತರಿಸ್ಕೋಬೋದು. ಆ ಪೌಡ್ರನ್ನ ಫ್ರೆಂಡ್ಸ್ ನೀವು 2 ಮರಿಗಾದರೆ, ಅಂದರೆ ನಂದು ಫಿಂಚ್ ಮತ್ತು ಕೊನೆಯವ್ರು ಇರೋದ್ರಿಂದ ಒಂದು 1/2 ಅಥವಾ 3/4 ಚಮಚನ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಪೆಟ್ಸ್ ಲೈಫ್ ಆದರೆ ನೀವು 10 ಮಿನಿಟ್ಸ್ ಅಂತೂ ಮಿನಿಮಮ್ ಮಿಕ್ಸ್ ಮಾಡಲೇಬೇಕು ಫ್ರೆಂಡ್ಸ್, ಯಾಕಂದರೆ ಅದು ಬೇಗ ಮಿಕ್ಸ್ ಆಗೋಲ್ಲ ವಾಟ್ರಲ್ಲಿ. ಬಟ್ ಇದು ನಂದು ಬೇರೆ ಇರೋದು, ಇದು ಯಾವುದಂತ ನನಗೂ ಗೊತ್ತಿಲ್ಲ. ಪೆಟ್ಸ್ ಶಾಪ್ನಲ್ಲಿ ತಂದಿರೋದು, ಅವರು ಹೇಳಿಲ್ಲ. ನೆಕ್ಸ್ಟಿಂದ ನಮ್ಮ ಪೆಟ್ಸ್ ಲೈಫೇ ಯೂಸ್ ಮಾಡೋದು ಫ್ರೆಂಡ್ಸ್. ನಿಮಗೂ ಅದು ಬಡ್ಜೆಟ್ ಫ್ರೆಂಡ್ಲಿನೂ ಇದೆ, ಹಾಗೆ ಅದನ್ನು ಈಸಿಯಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋ ಮಾಡಿದ್ನಲ್ಲ ಫ್ರೆಂಡ್ಸ್, ಕೊನೆಯವರಿಗೆ ಹೇಗೆ ಹ್ಯಾಂಡ್ ಫೀಡಿಂಗ್ ಮಾಡೋದಂತ, ಅದರ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಆ ವಿಡಿಯೋ ಕೂಡ ನೀವು ನೋಡ್ಬೋದು. ಈ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ. ಓಕೆನಾ? ಸೊ ಫ್ರೆಂಡ್ಸ್, ಮೊದಲನೇದಾಗಿ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ಲೇ ಕಳಿಸ್ತಿರೋ ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಹ್ಯಾಂಡ್ ಫೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಫಿಂಚಸ್ಗೆಲ್ಲ ನೀವು ಸ್ಪೂನ್ ಮೂಲಕ ತಿನ್ಸೋಕ್ಕೆ ಯಾವ ಕಾರಣಕ್ಕೂ ಆಗಲ್ಲ ಫ್ರೆಂಡ್ಸ್. ಫಿಂಚಸ್ಸಿಗೆ ಏನಿದ್ರು ನೀವು ಸಿರಿಂಜ್ನಲ್ಲೇ ತಿನ್ನಿಸ್ಬೇಕು ಫ್ರೆಂಡ್ಸ್. ಯಾವ ರೀತಿ ಸಿರಿಂಜಿಂದ ತಿನ್ನಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಮೊದಲು ಫಿಂಚಸ್ ತುಂಬ ಚಿಕ್ಕ ಸೈಜ್ ಇರೋದ್ರಿಂದ ನೀವು ಮಿನಿಮಮ್ ಅಂದರೆ ಒಂದು 1/2 ಅಥವಾ 1 ml ತೊಗೊಳ್ಳಿ ಫ್ರೆಂಡ್ಸ್. ಆಮೇಲೆ ಹೇಗೆ ಮಾಡೋದಂದರೆ, ಈ ರೀತಿ ಅದು ಬಾಯಿ ಕಳೆದಿರುತ್ತೆ, ಅದಕ್ಕೆ ಹೀಗಿಟ್ಟು ಪ್ರೆಸ್ ಮಾಡಿಬಿಡಿ ಫ್ರೆಂಡ್ಸ್. ಓಕೆನಾ? ಸೊ ನೀವು ನೋಡ್ಬೋದು, ನಾನು 1 ml ತಿನ್ನಿಸಿಲ್ಲ, ಅಷ್ಟು ಬೇಗ ಫುಲ್ ಆಗಾಯಿತು. ಅದ್ರ ಕುತ್ತಿಗೆ ಹತ್ರ ನೀವು ನೋಡ್ಬೋದು ಫುಲ್ ಆಗಿದೆ ಫ್ರೆಂಡ್ಸ್. ಸೊ ಇಷ್ಟು ನೀವು ತಿನ್ನಿಸಿದ್ರೆ ಸಾಕು. ಬಟ್ ನೀವು ಕೊನಿಯರ್ಸ್ನಲ್ಲಿ ಒಂದು ದಿನಕ್ಕೆ 5 ಟೈಮ್ಸ್ ಅಥವಾ 3 ಟೈಮ್ಸ್ ತಿನ್ನಿಸಿದ್ರೆ ಸಾಕಾಗುತ್ತೆ. ಬಟ್ ಫಿಂಚಸ್ನಲ್ಲಿ ನಿಮಗೆ ಅದು ಬೇಗ ಡೈಜೆಸ್ಟ್ ಮಾಡ್ಕೊಳ್ಳೋದ್ರಿಂದ ನೀವು ಮ್ಯಾಕ್ಸಿಮಮ್ 10 ಟೈಮ್ಸ್ ಅದು ದಿನಕ್ಕೆ ತಿನ್ನಿಸ್ಲೇಬೇಕು ಫ್ರೆಂಡ್ಸ್. ಸೊ ಇದಿಷ್ಟು ಫಿಂಚಸ್ ಹಕ್ಕಿಗಳ ಹ್ಯಾಂಡ್ ಫೀಡಿಂಗ್ ಬಗ್ಗೆ. ಆದರೆ ನೆಕ್ಸ್ಟು ಕೊನೆಯವ್ರ ಹ್ಯಾಂಡ್ ಫೀಡಿಂಗ್ ಕಡೆ ಹೋಗೋಣ, ಬನ್ನಿ ಫ್ರೆಂಡ್ಸ್. ಕೊನೆಯವ್ರ ಬಗ್ಗೆ ನಾನು ಲಾಸ್ಟ್ ವೀಡಿಯೋ ಮಾಡಿದ್ದೆ, ಆವಾಗಲೇ ಹೇಳ್ದಂಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಕೊನೆಯವ್ರದ್ದು ಟೆನ್ಷನ್ ಇಲ್ಲ ಫ್ರೆಂಡ್ಸ್. ಮೊದಲು ಸ್ವಲ್ಪ ತಿಂತಿತ್ತು, ಬಟ್ ಇವಾಗ ಮ್ಯಾಕ್ಸಿಮಮ್ 1.25 ಸಿರಿಂಜ್ ತಿನ್ನುತ್ತೆ ಫ್ರೆಂಡ್ಸ್. 1.25 ಸಿರಿಂಜು ಅಂದರೆ 10 + 6 16 ml ತಿನ್ನುತ್ತೆ ಫ್ರೆಂಡ್ಸ್. ಸೊ ಅದರಿಂದ ಇನ್ಯಾವುದೇ ರೀತಿ ಭಯ ಇಲ್ಲ.
ಆ್ಯಂಡ್ ಈಸಿಯಾಗಿ ಡೈಜೆಸ್ಟ್ ಕೂಡ ಆಗ್ತಾಯಿದೆ. ಸೊ ಕೊನೆಯೂರು ಇನ್ನೊಂದು ವಾರದಲ್ಲಿ ಫ್ಲೈ ಮಾಡ್ಬೋದು. ವಿಂಗ್ಸ್ ಎಲ್ಲ ರೆಡಿಯಾಗಿದೆ. ನೆಕ್ಸ್ಟು ಅದು ಫ್ಲೈ ಮಾಡಿದ್ಮೇಲೆ ನಿಮಗೆ ಅಪ್ಡೇಟ್ ಹಾಕ್ತೀನಿ, ಓಕೆನಾ ಫ್ರೆಂಡ್ಸ್. ಸೊ ಕೊನೆಯೂರಿಗೆ ಈಸಿಯಾಗಿ ಹ್ಯಾಂಡ್ ಫೀಡಿಂಗ್ ಮಾಡ್ಬೋದು ನೀವು. ಕೊನೆಯೂರಿಗೂ ಕೂಡ ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್, ಏನು ಮಾಡ್ಕೊಂಡಿದ್ನಲ್ಲ ಅದನ್ನೇ ತಿನ್ನಿಸ್ತಿರೋದು, ಓಕೆನಾ ನಾನು. ಸೊ ಇದಿಷ್ಟು ಕೊನೆಯೂರು ಹಕ್ಕಿಗಳ ಬಗ್ಗೆ ಇನ್ಫಾರ್ಮೇಷನ್ ಫ್ರೆಂಡ್ಸ್. ಆ್ಯಂಡ್ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟು ಯಾವ ವೀಡಿಯೋ ಟಾಪಿಕ್ ಮೇಲೆ ನಿಮಗೆ ವೀಡಿಯೋ ಮಾಡ್ಬೇಕನ್ನಿಸ್ತಾ ಇಷ್ಟ ಇದೆಯೋ, ಅಥವಾ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇದ್ದರೆ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಟಾಪಿಕ್ ಮಾಡಬೇಕಂತಲೂ ಕಮೆಂಟ್ ಹಾಕಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಿಗಾರು ಹ್ಯಾಂಡ್ ಫೀಡಿಂಗ್ ಬರ್ಡ್ಸ್ ತಂದಿದ್ದಾರೆ, ಚಿಕ್ಸ್ ತಂದಿದ್ದಾರೆ, ಅವರಿಗೂ ಹೇಗೆ ತಿನ್ಸೋದಂತ ಗೊತ್ತಿಲ್ಲ ಅಂತ ಅಂದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಮಿನಿಮಮ್ 50 ಲೈಕ್ಸ್ ಎಕ್ಸೆಪ್ಟ್ ಮಾಡ್ತೀನಿ. ಲೈಕ್ ಮಾಡ್ತೀರಾ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.